ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ವರಿಷ್ಠರು ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಶಾಸಕರ ಕೋಪವನ್ನ ತಣಿಸೋದಕ್ಕೆ ವರಿಷ್ಠರು ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ವಂಚಿತರಿಂದ ರಾಜೀನಾಮೆಗೆ ನಿರ್ಧಾರವನ್ನು ಕೈಗೊಂಡಿರೋದ್ರಿಂದ ಅತೃಪ್ತರ ಮನವೊಲಿಸೋದಕ್ಕೆ ಹೈಕಮಾಂಡ್ ಬಿಗ್ ಪ್ಲಾನ್ ಒಂದನ್ನು ರೆಡಿ ಮಾಡಿಕೊಂಡಿದೆ. ಆಯಾ ಸಮುದಾಯದ ಸಚಿವರಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಒಕ್ಕಲಿಗ ಶಾಸಕರ ಮನವೊಲಿಕೆಗೆ ಸಚಿವರೇ ಮುಂದಾಗಿದ್ದಾರೆ. ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಜಯಚಂದ್ರ ಅವರನ್ನು ಭೇಟಿಯಾಗಿದ್ದಾರೆ ಸಚಿವರು. ಚಲುವರಾಯಸ್ವಾಮಿ ಅವರು ಮತ್ತು ಎಚ್ ಸಿ ಬಾಲಕೃಷ್ಣ ಅವರು ಭೇಟಿಯಾಗಿದ್ದಾರೆ. ಉಭಯ ಶಾಸಕರ ನಿವಾಸಗಳಿಗೆ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಈಗ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಸಚಿವರು ಮತ್ತು ಈ ಹಿಂದೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಸಚಿವರು ಟೋಟಲ್ ಸಚಿವರು ಆಯಾ ಸಮುದಾಯದ ಶಾಸಕರನ್ನು ಮನವೊಲಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಈ ಒಂದು ಟಾಸ್ಕ್ ಅನ್ನು ಕೊಟ್ಟಿರತಕ್ಕಂಥದ್ದು ಸ್ವತಃ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳೇ ಆಯಾ ಸಚಿವರುಗಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೆಂಗೂ ನಿಮ್ಮನ್ನು ನಾವು ಸಚಿವರನ್ನಾಗಿ ಮಾಡಿದ್ದೀವಿ, ಸೊ ನಿಮಗೆ ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಏನು ಅಂದರೆ ನಿಮ್ಮ ಸಮುದಾಯದ ಇನ್ನುಳಿದಂಥ ಶಾಸಕರು ಯಾರೆಲ್ಲ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಸಚಿವ ಸ್ಥಾನದ ಮೇಲೆ, ಆದರೆ ಯಾರಿಗೆ ಈಗ ಸ್ಥಾನ ಕೈತಪ್ಪಿದೆ ಅವರನ್ನು ಸಮಾಧಾನ ಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳು ಆಯಾ ಸಚಿವರುಗಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಯಾ ಸಚಿವರುಗಳು ಸಾಧ್ಯವಾದಷ್ಟು ಮಟ್ಟಿಗೆ ಶಾಸಕರುಗಳನ್ನು ಸಮಾಧಾನ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಶಾಸಕರುಗಳನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನವನ್ನ ಸಚಿವರುಗಳು ಮಾಡ್ತಾ ಇದ್ದಾರೆ. ಸಚಿವರುಗಳಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದು ಅಂತ, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ? ನಿಜಕ್ಕೂ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರು ಅವರು ಸಚಿವರ ಮಾತುಗಳನ್ನ ಕೇಳುವಂಥ ಮನಸ್ಥಿತಿಯಲ್ಲಿ ಇದ್ದಾರಾ ಹೇಗೆ ಅಂತ ಕೇಳುವಂತ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಆಯಾ ಸಮುದಾಯದ ಸಚಿವರನ್ನ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಅದು ಎಲ್ಲೋ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಅವರೇ ಮನವೊಲಿಕೆ ಮಾಡದಂತೆ. ಯಾಕಂತ ಹೇಳಿದ್ರೆ ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ರೆಬಲ್ ಆಗಿರ್ತಕ್ಕಂಥ ತುಂಬಾ ಅಸಮಾಧಾನಗೊಂಡಿರ್ತಕ್ಕಂಥವ್ರು ವಿಜಯನಗರ ಮತ್ತು ಗೋವಿಂದನಗರ ಕ್ಷೇತ್ರದ ಶಾಸಕರಾದಂತಹ ಪ್ರಿಯಾ ಕೃಷ್ಣ ಮತ್ತೆ ಎಂ ಕೃಷ್ಣಪ್ಪ ಅವರು, ಮತ್ತೆ ಶಿರಾ ವಿಧಾನಸಭಾ ಕ್ಷೇತ್ರದ ಟಿ ವಿ ಜಯಚಂದ್ರ ಅವರು ಹಿರಿಯ ಶಾಸಕರು, ಅವರು ಅತಿ ಹೆಚ್ಚು ಬಾರಿ ಗೆಲುವನ್ನ ಸಾಧಿಸಿರ್ತಕ್ಕಂಥವ್ರು. ಮತ್ತೊಂದು ಕಡೆಯಾಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು, ಹೀಗೆ ಹಲವಾರು ಮಂದಿ ಶಾಸಕರುಗಳು, ಅದರಲ್ಲೂ ಕೂಡ ಮಾಲೂರಿನ ಕೆ ವೈ ನಂಜೇಗೌಡ ಆಗಿರ್ಬೋದು, ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಆಗಿರ್ಬೋದು, ಆ ಕಡೆ ಮೈಸೂರು ಭಾಗದಲ್ಲಿ ಒಂದಷ್ಟು ಮಂದಿ ಪ್ರಿಯಾಪಟ್ಟಣ ವೆಂಕಟೇಶ್ ಆಗಿರ್ಬೋದು, ಮತ್ತೊಂದು ಕಡೆಯಾಗಿ ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡರು, ಈ ರೀತಿಯಾದಂತ ಸಾಲು ಸುಮಾರು ಒಂದಷ್ಟು ಮಂದಿ ಒಕ್ಕಲಿಗ ಶಾಸಕರುಗಳು ಅಸಮಾಧಾನಗೊಂಡಿದ್ದಾರೆ. ಈಗ ಅವ್ರನ್ನೆಲ್ಲರನ್ನು ಕೂಡ ಸಮಾಧಾನ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಒಕ್ಕಲಿಗ ಸಮುದಾಯದಲ್ಲಿ ಎರಡನೇ ಹಂತದ ನಾಯಕರು, ಅದು ಯಾರು ಚಲುವರಾಯಸ್ವಾಮಿ ಮತ್ತೆ ಬಾಲಕೃಷ್ಣ ಅವರು, ಅವರನ್ನ ಮುಂದ್ಬಿಡೋದ್ರ ಮುಖಾಂತರ ಆ ಶಾಸಕರನ್ನ ಮನವೊಲಿಕೆ ಮಾಡಿ ಅನ್ನುವಂತ ಒಂದು ನಿಟ್ಟಲ್ಲಿ ಈ ಉಭಯ ಸಚಿವರಿಬ್ಬರಿಗೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ಸಂಜೆ ಯಾರ್ಯಾರು ಏನು ಅಸಮಾಧಾನಗೊಂಡಿದ್ದಾರೆ ಒಕ್ಕಲಿಗ ಸಮುದಾಯದ ಶಾಸಕರುಗಳು ಅವರೆಲ್ಲರನ್ನು ಕೂಡ ಭೇಟಿ ಮಾಡಿದರೆ, ಎಸ್ಪೆಷಲಿ ಪ್ರಿಯಾ ಕೃಷ್ಣ ಮತ್ತೆ ಎಂ ಕೃಷ್ಣಪ್ಪರನ್ನ ಭೇಟಿ ಮಾಡಿದಂತ ಬಳಿಕ ಟಿ ಬಿ ಜಯಚಂದ್ರ ಅವರ ನಿವಾಸಕ್ಕೂ ಕೂಡ ಮನವೊಲಿಕೆ ಮಾಡೋಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆಯನ್ನ ಮಾಡೋದ್ರ ಮುಖಾಂತರ ಅವ್ರ ಜೊತೆ ಕಾನ್ವರ್ಸೇಷನ್ ಕೂಡ ನಡೆಸಿರುವಂತದ್ದು, ಅವ್ರ ಮುಖಾಂತರವೇ ಫೋನಲ್ಲಿ ಮಾತಾಡ್ಸಿರುವಂತದ್ದು. ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ಶಾಸಕರುಗಳು ಸಿಎಂ ಡಿ ಕೆ ಶಿವಕುಮಾರ್ ಅವರ ಫೋನ್ ಕರೆಯನ್ನು ಕೂಡ ಸ್ವೀಕಾರ ಮಾಡಿಲ್ಲ, ಅಷ್ಟರ ಮಟ್ಟಿಗೆ ಅವರು ಆಕ್ರೋಶಗೊಂಡಿದ್ದಾರೆ. ಸೊ ಹೀಗಾಗಿ ಕುಮಾರ್ ಅವರು ಆಯಾ ಸಮುದಾಯದ ಸಚಿವರನ್ನ ಮುಂದಿಟ್ಟುಕೊಂಡು ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಾಗಿಯೂ ಕೂಡ ಯಾವಾಗ ಈ ಒಂದು ಭಿನ್ನಮತೀಯ ಚಟುವಟಿಕೆಗಳು ಜಾಸ್ತಿ ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಶಾಸಕರುಗಳು, ಕೆಲ ಅಸಮಾಧಾನಿತ ಶಾಸಕರು ರಾಜೀನಾಮೆಗೂ ಕೂಡ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ದೊಡ್ಡ ಮಟ್ಟದ ಟೆನ್ಷನ್ ಅನ್ನ ತಂದೊಡ್ಡಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಮತ್ತೊಂದು ಕಡೆಗೆ ಹೈಕಮಾಂಡ್ಗೂ ಕೂಡ ಡಿ ಕೆ ಶಿವಕುಮಾರ್ ನಾಯಕತ್ವದ ಬಗ್ಗೆ ಒಂದ್ ರೀತಿ ಪ್ರಶ್ನೆ ಮಾಡುವಂತ ಹಂತಕ್ಕೆ ಹೋಗಿದ್ರು. ಸೊ ಹೀಗಾಗಿ ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.